ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಓಹೋಹೋ, ಏನಪ್ಪ ಇವತ್ತು ಇವರು ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಜೊತೆಗೆ ಮೆಷರ್ಮೆಂಟ್ಸ್ ಬೇರೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೋತೀರಾ? ಏನು ಹೇಳ್ಕೊಡ್ಬೋದು ಇವತ್ತು ನೋಡಿ. ಈ ಅಳತೆಗೆ ಎದೆ ಸುತ್ತಳತೆ 41 ಇದೆ, ಶೋಲ್ಡರ್ ಬಂದು 16 ಇಂಚಸ್ ಇದೆ, ಅಂದರೆ ದೊಡ್ಡ ಸೈಜ್. ಈ ಅಳತೆಗೆ ನಾನು ಒಂದು ಫ್ಯಾಂಟಾಸ್ಟಿಕ್ ಬ್ಯಾಗ್ ಡಿಸೈನ್ನ ಇವತ್ತು ನಿಮಗೆ ಕಟ್ ಮಾಡಿ ಸ್ಟಿಚ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಈ ವಿತೌಟ್ ಫರ್ದರ್ ಡಿಲೇ ವಿಡಿಯೋಸ್ ಶುರು ಮಾಡೋಣ. ಹಾಗಾದರೆ ನೋಡಿ, ಇಲ್ಲಿ ನಾನೊಂದು ಬ್ಯಾಕ್ ಪಾರ್ಟ್ ಇದ್ರದ್ದು ಈ ಸೈಜಿಂದು ಈ ಅಳತೆದು ಮಾಡಿಟ್ಟಿದ್ದೀನಿ. ಉದ್ದ ಬಂದು ರೆಡಿ 15 ಇದೆ. ಟೋಟಲ್ ನಾನು 16 ಇಂಚ್ ತೊಗೊಂಡಿದ್ದೀನಿ. ಅಂದರೆ ಕೆಳಗಡೆ 1/2 ಇಂಚ್ ಬಿಟ್ಬಿಟ್ಟು 15 ಇಂಚ್ ಮಾರ್ಕ್ ಮಾಡಿದ್ದೀನಿ. ಮತ್ತೆ ಮೇಲ್ಗಡೆ 1/2 ಇಂಚು ಸ್ಟಿಚಿಂಗಿಗೆ ತೊಗೊಂಡಿದ್ದೀನಿ. ಓಕೆ, ಕೆಳಗಡೆ ಮತ್ತೆ ಮೇಲ್ಗಡೆ 1/2 ಇಂಚು ಸ್ಟಿಚಿಂಗಿಗೆ ತೊಗೊಂಡಿದ್ದೀನಿ. ಓಕೆನಾ? ನೋಡಿ, ಭುಜ ಬಂದು ನಂದು 16 ಇದೆ, ಸೊ ಅದ್ರದ್ದು 1/2 ಇಂಚ್ ತೊಗೊಂಡಿದ್ದೀನಿ. 8 ಇಂಚು ಶೋಲ್ಡರು. ಅದೇ ಸೇಮ್ ಅಳತೆನ ನಾನು ಕಂಕ್ಳಿಗೂ ತೊಗೊಂಡಿದ್ದೀನಿ, 8 ಇಂಚಸ್. ಓಕೆನಾ? ಯಾಕಪ್ಪ ಅಂತ ಹೇಳಿದ್ರೆ ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಹೇಳಿ ಅಷ್ಟು ತೊಗೊಂಡಿರೋದು. ಇಲ್ಲಿ ನೋಡಿ, ಎದೆ ಸುತ್ತಳತೆ ನಂದು 41 ಇಂಚ್ ಇದೆ, ಕಾಣಿಸ್ತಾ ಇದೆಯಾ ನೋಡಿ. ಸೊ ಅದ್ರದ್ದು ಕಾಲ್ ಭಾಗ ಅಂದರೆ 11.5 ಬರುತ್ತೆ. ಓಕೆ, ಕೆಳಗಡೆ ನೋಡಿ ಸೊಂಟದ ಸುತ್ತಳತೆ ಇದು ಕಾಲ್ ಭಾಗ ತಗೊಂಡಿದ್ದೀನಿ, ಪ್ಲಸ್ 1 ಇಂಚು ನಮ್ಮ ಡಾಟ್ ಹೊಲಿಲಿಕ್ಕೋಸ್ಕರ. ಸೊಂಟದ ಸುತ್ತಳತೆ ನಂದು 35 ಇಂಚ್ ಇದೆ, ಅದ್ರ ಕಾಲ್ ಭಾಗ ಅಂದರೆ 8.75 ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನೋಡಿ. ಸೊ ಪ್ಲಸ್ 1 ಇಂಚು ಡಾಟ್ ಹೊಲಿಲಿಕ್ಕೋಸ್ಕರ. ಆ ನಂತರ ಆ ಕಡೆ ಈ ಕಡೆ 2 ಇಂಚ್ ತಗೊಂಡಿದ್ದೀನಿ ಇನ್ಲೇಗೆ. ದೆನ್ ಜಾಯಿನ್ ಮಾಡಿ ಆ ಲೈನ್ನ. ಓಕೆ ನೋಡಿ, ಈಗ ನೆಕ್ಸ್ಟ್ ನಾನು ನೆಕ್ ಡೀಪ್ ಮಾರ್ಕ್ ಮಾಡ್ತಾ ಇದ್ದೀನಿ. 3.5 ಇಂಚು ಮೇಲ್ಗಡೆ ಸ್ಟಿಚಿಂಗ್ದು 1/2 ಇಂಚ್ ಬಿಟ್ಟು 3 ಇಂಚ್ ತೊಗೊಂಡಿದ್ದೀನಿ. ಓಕೆನಾ? ಬೋಟ್ ನೆಕ್ ಆಗಿರೋದ್ರಿಂದ ನಾನು ಕಡಿಮೆ ತೊಗೊಂಡಿದ್ದೀನಿ. ಹಾಗೆ ಕತ್ತಿನ ಅಗಲ ಬಂದು 4 ಇಂಚು. ಓಕೆನಾ? ಸೊ ಈ ಥರ ಬಾಕ್ಸ್ ಹಾಕೊಂಡು ಒಂದು ಬೋಟ್ ನೆಕ್ ಶೇಪ್ ಕೊಡಿ. ಓಕೆ, ನೆಕ್ಸ್ಟ್ ಇದೆಲ್ಲ ಮಾಡಿದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಯಾವುದು ಡಿಸೈನ್ ನಾನು ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ, ಪೇಪರ್ ಕ್ಯಾನ್ವಾಸ್ ಅಂತ ಹೇಳ್ತೀವಲ್ಲ ಅದು. ಎಷ್ಟು ಅಗಲ ಬೇಕಾಗುತ್ತೆ ಅಂತ ಸ್ಕ್ರೀನ್ ಮೇಲೂ ನಾನು ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅಗಲ ಬಂದು 12, ಉದ್ದ ಬಂದು 9.5 ಇಂಚ್ ಬೇಕು. ಈ ಅಳತೆಗೆ ನಾನು ತೊಗೊಂಡಿದ್ದೀನಿ. ಎಲ್ಲರಿಗೂ ಇದೇ ಅಳತೆ ಅಲ್ಲ ಫ್ರೆಂಡ್ಸ್. ಓಕೆನಾ? ಯಾಕಂದರೆ ಭುಜ ಅಗಲ ಇರೋರಿಗೆ ಈ ಅಳತೆ ಇದೆ. ಓಕೆ, ಶೋಲ್ಡರ್ 16 ಇದೆ, ಹಾಗಾಗಿ ನಾನು ಈ ಅಳತೆ ತೊಗೊಂಡಿದ್ದೀನಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಹೀಗೆ ಫೋಲ್ಡ್ ಮಾಡ್ಕೊಂಡು ಒಂದು ಡಿಸೈನ್ನ ಡ್ರಾ ಮಾಡ್ಕೋಬೇಕು. ನಾನು ಇಲ್ಲಿ ಲೋಟಸ್ ಡಿಸೈನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಹೇಗೆ ಎಷ್ಟೆಷ್ಟು ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಓಕೆನಾ? ನೋಡಿ, ಮೇಲ್ಗಡೆಯಿಂದ 1 ಇಂಚ್ ಬಿಡಿ, ಅದನ್ನ ನಾವು ಎಕ್ಸ್ಟ್ರಾ ಫೇಸಿಂಗಿಗೆ ಅಂತ ಹೇಳ್ತೀವಿ. ಓಕೆ, ಅದನ್ನ ಬಿಟ್ಟು ಆದ್ಮೇಲೆ ನಿಮ್ಮ ಬ್ರಾಡ್ನೆಸ್ ಎಷ್ಟಿರುತ್ತೆ ಮತ್ತೆ ನಿಮ್ಮ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟೆಷ್ಟು ಅಗಲ ಎಷ್ಟು ಉದ್ದ ತಗೋಬೇಕು ಅನ್ನೋದು. ನಾನಿಲ್ಲಿ ಡಿಸೈನ್ಗೆ 6 ಇಂಚ್ ತೊಗೊಂಡಿದ್ದೀನಿ. ಓಕೆನಾ? ಸೊ ಅದ್ರದ್ದು ಮಿಡ್ ಪಾಯಿಂಟ್ ಮಾಡ್ಕೊಳ್ಳಿ. 6.5 ಅಂದರೆ 3 ಇಂಚು. ಓಕೆನಾ? ಸೊ ಆ ಮಿಡ್ ಪಾಯಿಂಟಿಂದ ಒಳಗಡೆಗೆ 1.25 ಇಂಚ್ ಬರಲಿ. ಓಕೆ, 1.25 ಇಂಚು ಎಲ್ಲಿ ಬರುತ್ತೆ ಒಂದು ಡಾಟ್ ಇಡಿ. ಓಕೆ, ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್ ಕರ್ವ್ ಇಂದ ಒಂದು ಲೀಫ್ ಡಿಸೈನ್ ಅಂದರೆ ಲೋಟಸ್ ಪೆಟಲ್ ಇರುತ್ತಲ್ವಾ, ಆ ಶೇಪ್ ನಾವು ಡ್ರಾ ಮಾಡಬೇಕು. ಸೊ ಬೆಟರ್ ನಮಗೆ ಫ್ರೆಂಚ್ ಕರ್ವ್ಗಿಂತ ಬೆಸ್ಟ್ ಶೇಪ್ ಇನ್ನು ಯಾವುದ್ರಲ್ಲೂ ಬರಲ್ಲ ಫ್ರೀ ಹ್ಯಾಂಡ್ಗಿಂತ. ಓಕೆ, ಹೀಗೆ ಶೇಪ್ ಕೊಡಿ. ಓಕೆ, ಈಸಂಟ್ ಇಟ್ ಈಸಿ ಇದೆ ಅಲ್ವಾ? ಮೇಲ್ಗಡೆಯಿಂದ ನೋಡಿ, ಅಲ್ಲಿ 2.25 ಇಂಚ್ನ ಮಾರ್ಕ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿಂದ ನಾವು ಇವಾಗ ರಂಗೋಲಿ ಹಾಕ್ತೀವಿ, ಗೊತ್ತಿದೆ ಅಲ್ವಾ? ತಾವ್ರೆದು ಅದೇ ಥರನೇ ಫ್ರೀ ಹ್ಯಾಂಡ್ ಆಗಿ. ಇದಕ್ಕೆ ಯಾವುದೇ ಥರ ನಾನು ಹೆಂಗೆ ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್. ಓಕೆ, ಫ್ರೀ ಹ್ಯಾಂಡ್ ಆಗೇ ಮಾಡಬೇಕು ಇದನ್ನು ಆ್ಯಕ್ಚುಲಿ. ಓಕೆ, ಈ ಥರ ಅಗಲ ಪ್ರೊಪೋರ್ಷನೇಟ್ ಆಗಿರಲಿ ಅಷ್ಟೇನೆ ನಾ ಹೇಳೋದು. ಎಲ್ಲರಿಗೂ ಇದು ಈಸಿ, ಹೆಣ್ಮಕ್ಳಿಗೆ ರಂಗೋಲಿ ಹಾಕಿ ಅಭ್ಯಾಸ ಇರೋದ್ರಿಂದ ಅಲ್ವಾ ಫ್ರೆಂಡ್ಸ್? ಸೊ ಹೌದು ಅಂದರೆ ಕಾಮೆಂಟ್ಸ್ ಮಾಡಿ ಆಯಿತಾ? ಯಾವುದಕ್ಕೂ. ಇದ್ರ ನಂತರ ನೆಕ್ಸ್ಟ್ ಇನ್ನೊಂದು ಪೆಟಲ್ ಬೇಕು ನಮಗೆ. ಅದಕ್ಕೆ 1.25 ಇಂಚ್ ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂಚೂರು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ದೀನಿ, ಅದು ಮಿಸ್ಟೇಕ್ಸ್ ಆಗೋದು ಬೇಡ ಅಂತ. ಓಕೆನಾ? ಸೊ ಹಾಗೆ ನೆಕ್ಸ್ಟ್ ಫ್ರೀ ಹ್ಯಾಂಡ್ ಆಗಿ ನೀಟಾಗಿ ಈ ಥರ ಪೆಟಲ್ನ ಡ್ರಾ ಮಾಡಿ, ಲೋಟಸ್ದು ಪೆಟಲ್. ಓಕೆನಾ? ಚೆನ್ನಾಗಿ ಬಂದಿದೆ, ಹೌದಾ? ನೋಡಿ, ಈಗ
ಕೆಳಗಡೆ ಲೋಟಸ್ದು ಕೆಳಗಡೆ ಇದಿರುತ್ತಲ್ವಾ ಶೇಪ್, ಅದಕ್ಕೋಸ್ಕರ 1 ಇಂಚ್ ಮಾರ್ಕ್ ಮಾಡಿ ಫೋಲ್ಡಿಂಗ್ ಇಂದ, ಅಂಡ್ ದೆನ್ ಮೇಲಿಂದ 1.5 ಇಂಚು ಲೋಟಸ್ದು ಶೇಪ್ ಫ್ಲವರ್ ಎಂಡ್ ಆಯ್ತಲ್ಲ ಅಲ್ಲಿಂದ 1.5 ಇಂಚು ಸ್ಲೈಟ್ ಆಗಿ ಹಿಂಗೆ ಒಂದ್ ಸ್ವಲ್ಪ ಕರ್ವ್ ಇರ್ಲಿ ಅಷ್ಟೇ, ತುಂಬಾ ಕರ್ವ್ ಬೇಡ, ಸ್ಲೈಟ್ ಕರ್ವ್ ಇರ್ಲಿ. ಓಕೆ ನೋಡಿ, ಈ ಕಡೆ ಕೆಳಗಡೆನೂ 1 ಇಂಚು ಮೇಲ್ಗಡೆನೂ 1 ಇಂಚ್ ಬಿಟ್ಟಿದೀವಿ ಫೇಸಿಂಗಿಗೆ ಅಂತ. ಓಕೆ, ಸೊ ಇದನ್ನ ಇನ್ನೊಂದ್ ಸೈಡು ಟ್ರೇಸ್ ಮಾಡ್ಕೋಬೇಕು. ಈ ತರ ನೋಡಿ, ನಾನು ಕಾರ್ಬನ್ ಇಟ್ಕೊಂಡು ಟ್ರೇಸ್ ಮಾಡ್ಕೊಂಡಿದೀನಿ. ಓಕೆ, ಸುತ್ತನೂ ನಾವು ಒಂದೊಂದು ಇಂಚು ಎಕ್ಸ್ಟ್ರಾ ಬಿಟ್ಬಿಟ್ಟು 1 ಅಥವಾ 1.5 ಇಂಚು ಬಿಟ್ಬಿಟ್ಟು ಈ ತರ ಮಾರ್ಕ್ ಮಾಡ್ಕೊಂಡು ರ್ಯಾಂಡಮ್ ಆಗಿ ಕಟ್ ಮಾಡ್ಕೊಂಡ್ಬಿಡೋಣ. ಓಕೆನಾ? ಈಸಿ ಅನಿಸ್ತಿದೆ ಅಲ್ವಾ ಫ್ರೆಂಡ್ಸ್? ನೀವು ಟ್ರೈ ಮಾಡಿ ಆಯ್ತಾ, ದಯವಿಟ್ಟು ಟ್ರೈ ಮಾಡಿ. ಸೊ ದಟ್ ನಾನು ಹೇಳ್ಕೊಟ್ಟಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ಸ್ ನನಗಿರುತ್ತೆ. ಮಾಡ್ಬಿಟ್ಟು ಚೆನ್ನಾಗಿ ಬಂದಿದೆ ಮ್ಯಾಮ್ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ಸ್ ಮಾಡಿ, ಫೋಟೋ ಹಾಕಿ. ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಸೇಮ್ ಇದೇ ಲೋಟಸ್ ಏನಿತ್ತು ಕ್ಯಾನ್ವಾಸ್ ಇದೆಯಲ್ಲ ಅದೇ ಸೇಮ್ ಅಳತೆಗೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಅಳತೆಗೆ ಹೊರಗಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಅದನ್ನ ಐರನ್ ಮಾಡಿ ಹೊಲ್ಕೋತೀನಿ. ಡಿಸೈನ್ಗೋಸ್ಕರ ನಾನು ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಬಟ್ಟೆ ತಗೊಂಡಿದ್ದೀನಿ, 2 ಪೀಸು. ಅಳತೆ ಬಂದು ನೋಡಿ 4 ಇಂಚ್ ಇದೆ. ಸ್ಕ್ವೇರ್ ಬಾಕ್ಸು 2 ಬೇಕಾಗತ್ತೆ. ಓಕೆನಾ? ಇಲ್ಲಿ ನೋಡಿ, ನಾನು ಲೈನಿಂಗ್ ಕಟ್ ಮಾಡಿದ್ನಲ್ಲ, ಲೈನಿಂಗು ಮೇನ್ ಮೆಟೀರಿಯಲ್ ಕಟ್ ಮಾಡಿ ಅದನ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ ನೋಡಿ. ಎಲ್ಲ ಕ್ವಾರ್ಟರ್ ಇಂಚಿಗೆ ಸ್ಟಿಚ್ ಮಾಡ್ಬಿಟ್ಟು ಐರನ್ ಮಾಡ್ಕೊಂಡಿದ್ದೀನಿ. ಮಿಡಲ್ಗೆ ಫೋಲ್ಡ್ ಮಾಡ್ಬಿಟ್ಟು ನೋಡಿ, ಈ ತರ ಒಂದು ಸೆಂಟರ್ ಕ್ರೀಸ್ ಲೈನ್ ಬರೋ ಹಾಗೆ. ಯಾಕಪ್ಪ ಅಂದ್ರೆ ನಾವು ಡಿಸೈನ್ ಇಡ್ಲಿಕ್ಕೆ ನಮಗೆ ಅನುಕೂಲ ಆಗ್ಬೇಕು, ಎಲ್ಲೆಲ್ಲೋ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಅಷ್ಟೇ ನೋಡಿ, ಇಲ್ಲಿ ಲೋಟಸ್ದು ನಾನು ಎಲ್ಲಾ ಸೈಡು ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನಿ ಕ್ವಾರ್ಟರ್ ಇಂಚಿಗೆ. ಓಕೆನಾ? ಅದು ಹಾಗೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸೆಂಟರ್ ಕ್ರೀಸ್ ಲೈನ್ ಬರೋ ಹಾಗೆ ಬ್ಲೌಸ್ದು ಮತ್ತೆ ಇದು ಮ್ಯಾಚ್ ಆಗ್ಬೇಕು. ಎಲ್ಲಿ ಇಡ್ಬೇಕಪ್ಪ ಅಂತ ಹೇಳಿದ್ರೆ, ನೆಕ್ ಡಿಸೈನ್ ಇಂದ ಕೆಳಗಡೆ 1.5 ಇಂಚ್ ಕೆಳಗಡೆ ಇಡಿ. ಓಕೆನಾ? ಸೊ ಇಟ್ ಡಿಪೆಂಡ್ಸ್ ಅಗೇನ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಏನ್ ಬರುತ್ತೆ. ಕೆಳಗ್ ತುಂಬಾ ಡೀಪ್ ಹಾಕೊಳ್ಳೋರಾದ್ರೆ ಕೆಳಗೂ ಇಟ್ಕೋಬಹುದು. ಓಕೆನಾ? ಸೊ ಮೇಲ್ಗಡೆ ನಾನು ಗ್ಯಾಪ್ ಇಟ್ಕೊಂಡು 1.5 ಇಂಚ್ ಅಷ್ಟು ಸೆಂಟರ್ ಲೈನ್ಗೆ ಮ್ಯಾಚ್ ಮಾಡ್ಕೊಂಡು ಗುಂಡ್ ಪಿನ್ ಹಾಕೋತಾ ಇದ್ದೀನಿ, ಮಿಸ್ಪ್ಲೇಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಓಕೆನಾ? ಸೀದಾ ಇಟ್ಕೋಬೇಕು ಡಿಸೈನ್. ನಾನು ತೋರಿಸ್ತಾ ಇದ್ದೀನಿ ನೋಡಿ, ರೈಟ್ ಸೈಡು ಮತ್ತೆ ಬ್ಲೌಸ್ದು ರೈಟ್ ಸೈಡು, ಡಿಸೈನ್ದು ರೈಟ್ ಸೈಡು. ಮೇಲ್ಗಡೆಯಿಂದಾನೇ ನಾವು ಹೊಲಿತಾ ಇರೋದು, ಹೊಲ್ದಿ ಅದನ್ನ ತಿರುಗಿಸ್ಕೋತೀವಿ, ಹಾಗಾಗಿ ಮೇಲೆ ಹೊಲಿಬೇಕು. ಓಕೆನಾ? ಈ ತರ ಒಂದು 4 ಪಿನ್ ಹಾಕೊಳ್ಳಿ ಹೊಲಿಲಿಕ್ಕಿಂತ ಮುಂಚೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಬಂದಿದೆ, ಸೆಂಟರ್ ಅಲೈನ್ಮೆಂಟ್ ಕರೆಕ್ಟ್ ಆಗಿದೆ, ಕಾಣಿಸ್ತಿದೆ ಅಲ್ವಾ? ಇವಾಗ ಹೊಲಿಬೇಕು. ಹೇಗೆ ಹೊಲಿತೀವಿ ಅಂತ ಹೇಳಿದ್ರೆ, ಓನ್ಲಿ ವಿ ಹ್ಯಾವ್ ಟು ಸ್ಟಿಚ್ ಔಟ್ಲೈನ್. ಕಾಣಿಸ್ತಾ ಇದೆಯಾ? ನಾನು ತೋರಿಸ್ತಾ ಇದ್ದೀನಿ ನೋಡಿ, ಔಟ್ಲೈನ್ ಮಾತ್ರ ಹೊಲಿಬೇಕು. ಓಕೆನಾ? ಅದೇನ್ ಡಿಸೈನ್ ಡ್ರಾ ಮಾಡ್ಕೊಂಡಿದೀವಿ ಅದ್ರ ಮೇಲೆ ಹೀಗೆ ಕ್ಲೀನಾಗಿ ಔಟ್ಲೈನ್ ಹೊಲಿತಾ ಹೋಗಿ. ನೋಡಿ, ನಾನು ತೋರಿಸ್ತೀನಿ. ತುಂಬಾ ಕರ್ವ್ ಶೇಪ್ಸ್ ಇರೋದ್ರಿಂದ ನೀಡಲ್ನ ಪಾಯಿಂಟೆಡ್ ಶೇಪ್ಸ್ ಎಲ್ಲಿ ಬಂದಿದೆ ಅಲ್ಲೆಲ್ಲ ನಿಲ್ಸಿ ಹೊಲಿಬೇಕು. ಸೊ ದಟ್ ಓನ್ಲಿ ವಿ ಕ್ಯಾನ್ ಗೆಟ್ ದ ಅಕ್ಯುರೇಟ್ ಶೇಪ್. ಓಕೆನಾ ಫ್ರೆಂಡ್ಸ್? ಪಾಯಿಂಟ್ ಶೇಪ್ಸ್ ಎಲ್ಲಿ ಬಂದಿದೆ ನೀಡಲ್ನ ಅಲ್ಲೇ ನಿಲ್ಸಿ ಮತ್ತೆ ಬಟ್ಟೆ ಟರ್ನ್ ಮಾಡ್ಕೊಂಡು ನಿಧಾನಕ್ಕೆ ಈ ತರ ಶೇಪ್ಸ್ ಎಲ್ಲ ಹೊಲಿಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಕಾಶಿಯಸ್, ಸ್ವಲ್ಪ ಸಮಾಧಾನವಾಗಿ ಹೊಲಿಬೇಕಾಗ್ತದೆ. ನೋಡ್ಕೊಳ್ಳಿ, ಅಲ್ಲಿ ನಾನು ಎಲ್ಲೆಲ್ಲಿ ನಿಲ್ಸ್ತಾ ಇದ್ದೀನಿ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ಪಾಯಿಂಟ್ ಶೇಪ್ಸ್ ಎಲ್ಲಿದೆ ಅಲ್ಲಿ ನಿಲ್ಸ್ತಾ ಇದ್ದೀನಿ, ಶೇಪ್ ಹೇಗಿದೆ ನಾನು ಬಟ್ಟೆನ ಹಾಗೆ ತಿರುಗಿಸ್ಕೊತಾ ಇದ್ದೀನಿ. ಓಕೆನಾ? ಈ ತರ ಫುಲ್ಲು ನಾನು ಕಂಪ್ಲೀಟ್ ಸ್ಟಿಚ್ ಮಾಡ್ಬಿಟ್ಟು ನಿಮಗೆ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ನೋಡಿ, ನಾನು ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಅನ್ಕೊಂಡೆ ಫ್ರೆಂಡ್ಸ್, ಬಟ್ ನನ್ಗೆ ಯಾರೋ ನನ್ನ ಫ್ರೆಂಡ್ ಒಬ್ರು ಪ್ರತಿ ಸರಿನೂ ಸ್ಟಿಚಿಂಗ್ ವಿಡಿಯೋ ಯಾವಾಗ ತೋರಿಸ್ತೀರಾ ಮ್ಯಾಮ್, ಸ್ಟಿಚಿಂಗ್ ವಿಡಿಯೋ ಯಾವಾಗ ಹಾಕ್ತೀರಾ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಕಂಪ್ಲೀಟ್ ನಾನು ಹಾಫ್ ಡಿಸೈನ್ ಅಂತೂ ಸ್ಟಿಚ್ ಮಾಡೇ ತೋರಿಸ್ತೀನಿ. ನೋಡಿ, ರಿಕ್ವೆಸ್ಟ್ ಮಾಡಿದ್ರಲ್ಲ ಯಾರೋ, ನಿಮ್ಗೋಸ್ಕರ ಇದು ಸ್ಟಿಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಐ ಹೋಪ್ ಇದರಿಂದ ನಿಮ್ಗೆಲ್ಲರಿಗೂ ಉಪಯೋಗ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಹೌದಲ್ವಾ? ಯಾರಿಗೆ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಕಲೀಲಿಕ್ಕಾಗಲ್ಲ, ದಯವಿಟ್ಟು ನನ್ನ ವಿಡಿಯೋ ನೋಡಿ ಅದರಿಂದ ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಸ್ಟಿಚ್ನ, ಇದು ಡಿಸೈನ್ನ ಸ್ಟಿಚ್ ಮಾಡಿ. ಓಕೆ, ಈಗ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಕಟ್ ಮಾಡಬೇಕು. ನಾವು ಹೇಗ್ ಬೇಕೋ ಹಾಗೆ ಕಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಫೋಲ್ಡ್ ಮಾಡ್ಕೊಳ್ಳಿ. ಆ ಡಿಸೈನ್ ಸ್ಟಿಚ್ ಮಾಡಿದೀವಲ್ಲ ಅಲ್ಲಿಂದ ಕಾಲ್ ಇಂಚ್ ದೂರದಲ್ಲಿ ಫಸ್ಟ್ ಒಂಚೂರು ಕಟ್ ಮಾಡಿ. ಓಕೆನಾ? ಆ ನಂತರ ಓಪನ್ ಮಾಡ್ಬಿಟ್ಟು ನೀಟಾಗಿ ಕಟ್ ಮಾಡಬೇಕು ಫ್ರೆಂಡ್ಸ್, ಹೇಗೇಗೋ ಅಲ್ಲ. ಓಕೆ, ಸ್ಟಿಚ್ ಮಾಡಿರೋದ್ರಿಂದ ಒಳಗಡೆಗೆ 1/4 ಇಂಚ್ ಬಿಟ್ಟು ಅದೇನ್ ಶೇಪ್ ಇದೆ ಹಾಗೆ ನೀಟಾಗೆ
ಫುಲ್ ಬಟ್ಟೆನ ಕಟ್ ಮಾಡ್ಕೋತಾ ಹೋಗ್ಬೇಕು. ಇಲ್ಲಿ ಕಟ್ ಮಾಡ್ಬೇಕಾದ್ರೆ ನಮ್ದೇನಾದ್ರೂ ಸ್ಕ್ವೇರ್ ಅಥವಾ ರೌಂಡ್ ನೆಕ್ ಆದ್ರೆ ಈಸಿಯಾಗಿ ಮಾಡ್ಬಿಡ್ಬೋದು ಫ್ರೆಂಡ್ಸ್. ಬಟ್ ಇದು ಸ್ವಲ್ಪ ಟ್ರಿಕಿ ಅನ್ಸುತ್ತೆ, ನೋಡ್ಕೊಂಡು ನಿಧಾನಾಗಿ ಸಾವಕಾಶವಾಗಿ ಮಾಡಿ ಆಯ್ತಾ. ನನ್ನ ಸಜೆಷನ್ ಅದು ನಿಮ್ಗೋಸ್ಕರ. ಓಕೆ, ಕಾಲ್ ಇಂಚ್ ಬಿಟ್ಟು ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಫುಲ್ ಕಟ್ ಆದ್ಮೇಲೆ ಈ ತರ ಇರತ್ತೆ. ಓಕೆನಾ. ಸೊ ಈಗ ಪಾಯಿಂಟೆಡ್ ಶೇಪ್ಸ್ ಎಲ್ಲೆಲ್ಲಿದೆ ಅಲ್ಲಿವರೆಗೂ ಸ್ಲ್ಯಾಶ್ ಮಾಡ್ಬೇಕು ಅದನ್ನ. ಓಕೆ, ಸ್ಲ್ಯಾಶ್ ಅಂದ್ರೆ ಕಟ್ ಮಾಡ್ಬೇಕು ಟಿಲ್ ಯೋರ್ ಪಾಯಿಂಟೆಡ್ ಶೇಪ್. ಏನಕ್ಕಪ್ಪ ಹಾಗೆ ಮಾಡ್ಬೇಕು ಅಂದ್ರೆ ನಾವು ಅದನ್ನ ಇವಾಗ ಪಲ್ಟಾಯಿಸ್ಕೊತೀವಿ, ಅಂದ್ರೆ ಟರ್ನ್ ಮಾಡ್ತೀವಿ, ಉಲ್ಟಾ ತಿರ್ಗಿಸ್ಬೇಕು ಇದನ್ನ. ಸೊ ನೀವು ಅಲ್ಲಿ ಪಾಯಿಂಟೆಡ್ ಶೇಪ್ಸ್ ಮತ್ತೆ ಕರ್ವ್ ಶೇಪ್ಸ್ ಅಲ್ಲಿ ನೀವು ಸ್ಲ್ಯಾಶ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಬಟ್ಟೆ ಹಿಡ್ದಂಗ ಆಗತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ನೋಡಿ ಇಲ್ಲಿ ನಾನು ಸ್ಲ್ಯಾಶ್ ಮಾಡ್ತಾ ಇದ್ದೀನಿ, ಹೌದಾ. ಕರ್ವ್ ಶೇಪ್ಸ್ ಎಲ್ಲೆಲ್ಲಿದೆ, ವೆರೆವರ್ ದ ಕರ್ವ್ ಶೇಪ್ ಇಸ್ ಎ ಯು ಹ್ಯಾವ್ ಟು ಕಟ್. ಅದನ್ನ ಸ್ಲ್ಯಾಶ್ ತರ ಹೀಗೆ ಮಾಡ್ಲೇಬೇಕು. ಸೊ ದಟ್ ಅವಾಗ ಏನಾಗತ್ತೆ, ಟರ್ನ್ ಆಗಕ್ಕೆ ಈಸಿ ಆಗತ್ತೆ, ಬಟ್ಟೆ ಟೈಟ್ ಆಗಿ ಇರೋದಿಲ್ಲ. ಕಟ್ ಆಗಿರೋದ್ರಿಂದ ಈಸಿಯಾಗಿ ಟರ್ನ್ ಆಗತ್ತೆ. ಹಿಂಗ್ ಪಾಯಿಂಟೆಡ್ ಎಲ್ಲಿ ಬಂದಿದೆ ಅದ್ ಕ್ಯಾನ್ವಸ್ ನ ಕಟ್ ಮಾಡ್ಬಿಡಿ. ಓಕೆನಾ. ನೋಡಿ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಸ್ಟಿಚ್ನ ಕಟ್ ಮಾಡ್ಬಿಡ್ಬೇಡಿ. ಓಕೆನಾ. ನೋಡ್ಕೊಂಡು ಈ ತರ ಹಿಂಗೆ ಎಕ್ಸಸ್ ಬಟ್ಟೆ ನಮಗೆ ಬೇಡ. ತಿರ್ಗಿಸ್ಬೇಕಾದ್ರೆ ಒಳಗಡೆ ಹೋದಾಗ ಬಟ್ಟೆ ಸುಮ್ಮನೆ ಗುಪ್ಪೆ ತರ ಉಪ್ಕೊಂಡ್ಬಿಡತ್ತೆ. ಸೊ ಅನ್ನೆಸೆಸರಿ ಬೇಡವೇ ಬೇಡ. ಎಷ್ಟು ಮಿನಿಮಮ್ ಇಟ್ಕೋತೀರಾ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆನಾ. ನೋಡಿ ಇಲ್ಲಿ ಮಾಡಾಗಿದೆ. ಈಗ ಉಲ್ಟಾ ತಿರ್ಗಿಸ್ಬೇಕು, ಅಂದ್ರೆ ಪಲ್ಟಾಯಿಸೋದು ಅಂತಾರೆ. ಹೀಗೆ ಹಿಂಗೆ ನೀವು ಆ ಪಾಯಿಂಟೆಡ್ ಶೇಪ್ಸ್ ಎಲ್ಲಿದೆ ಅಲ್ಲಿ ಸ್ವಲ್ಪ ಹಿಂಗೆ ನಿಮ್ಮ ಬೆರಳನ್ನ ತೋರಿಸ್ಬಿಟ್ಟು ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಆ ನಂತರ ಅದನ್ನ ಏನ್ ಮಾಡಿ ಗೊತ್ತಾ, ಇದು ಗುಂಪಿನ್ನು ಅಥವಾ ಏನು ನಿಮ್ದು ಪುಟ್ಟು ಸೀಸರ್ ಇರುತ್ತಲ್ಲ ಅದ್ರ ಪಾಯಿಂಟ್ ಇಂದ ಹೀಗೆ ತುದಿನ ಎತ್ಕೋಬಹುದು. ಓಕೆನಾ. ನಾನು ಫುಲ್ ಇದನ್ನ ಹೀಗೆ ಟರ್ನ್ ಮಾಡಿ ಐರನ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಟರ್ನ್ ಮಾಡಿ ನಾನು ನೀಟಾಗಿ ಐರನ್ ಮಾಡಿದೀನಿ. ಸೊ ಈ ತರ ಬಂದಿದೆ. ಓಕೆನಾ, ಚೆನ್ನಾಗಿ ಬಂದಿದೆ, ಹೌದಾ. ಕೆಳಗಡೆ ನಾವು ಹೇಗಾದ್ರೂ ಡಿಸೈನ್ ಮಾಡ್ಬೋದು, ಬಟ್ ನಾನಿಲ್ಲಿ ಸ್ವಲ್ಪ ಲೋಟಸ್ ಎಫೆಕ್ಟ್ ಬರೋ ತರನೇ ನಾನು ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇದಕ್ಕೆ ನಾನು ಏನ್ ಮಾಡಿದೀನಿ, ಕಾಂಟ್ರಾಸ್ಟ್ ಕಲರ್ ಬಟ್ಟೆ ತಗೊಂಡಿದ್ದೀನಿ, ನಿಮಗೆ ತೋರಿಸಿದ್ದೆ, ಹೌದಾ. 2 ಪೀಸ್ ತಗೊಂಡಿದ್ದೀನಿ. ನಂದು ಸ್ಯಾರಿ ಬಂದಿದೆ ಕಲರ್ ಇರೋದು ಸ್ಯಾರಿದು. ಸೊ ಹಾಗಾಗಿ ಇದೇ ಕಲರ್ ತಗೊಂಡಿದ್ದೀನಿ ಮ್ಯಾಚ್ ಮಾಡ್ಲಿಕ್ಕೆ. ಸೊ ಇದ್ರದ್ದು ಉದ್ದ ನಾನು ಅವಾಗಲೇ ಹೇಳಿದ್ದೆ ನೋಡಿ, 4x4 ಇದೆ, 2 ಪೀಸಸ್ ಇದೆ. ಓಕೆ, ಹಾಗೆ ಕ್ರಾಸ್ ಪೀಸ್ ತಗೊಂಡಿದ್ದೀನಿ ಡೋರಿ ಮಾಡ್ಲಿಕ್ಕೆ. ಓಕೆ, ಕ್ರಾಸ್ ಪೀಸಸ್. ಸೊ ಇದನ್ನ ಸ್ಟಿಚ್ ಮಾಡಿ ನಾನು ಅದು ಡೋರಿ ಕೂಡ ನಾನು ಮಾಡ್ಕೊಂಡಿದ್ದೀನಿ ಡಿಸೈನಿಗೆ. ಓಕೆನಾ. ಡಿಸೈನ್ ಹೇಗಪ್ಪ ಮಾಡೋದು ಅಂದ್ರೆ, ಫಸ್ಟ್ 1 ಪೀಸ್ ತಗೊಳ್ಳಿ ಯಾವ್ದಾದ್ರು, ರೈಟ್ ಸೈಡ್ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ, ಅಥವಾ ಐರನ್ ಮಾಡಿ. ನಾನು ಐರನ್ ಮಾಡಕ್ ಹೋಗ್ಲಿಲ್ಲ, ಆಮೇಲೆ ಮಾಡ್ಕೋತೀನಿ. ಮತ್ತೊಂದು ಫೋಲ್ಡ್ ಮಾಡಿ, ಸೊ ದಟ್ ನಮಗೆ ಫೋಲ್ಡಿಂಗ್ ಓಪನ್ ಮಾಡಿದಾಗ ಪ್ಲಸ್ ತರ ಕಾಣಬೇಕು. ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ, ಹೀಗೆ ಪ್ಲಸ್ ಆ ತರ ಕಾಣಿಸ್ತಾ ಇದೆ, ಹೌದಾ. ಈ ತರ ನೋಡಿ, ಈ ಕಡೆನೂ ನನಗೆ ಲೈನ್ ಕಾಣಿಸ್ತಿಲ್ಲ, ಇನ್ನೊಂದ್ಸರಿ ಫೋಲ್ಡ್ ಮಾಡ್ಕೊಂತೀನಿ ಕ್ರೀಸ್ ಲೈನ್ ಬರೋ ಹಾಗೆ. ಕೈಯಲ್ಲಿ ಸ್ವಲ್ಪ ಉಗುರಲ್ಲಿ ಹಿಂಗ್ ಮಾಡ್ಕೊಂಡ್ರೆ ಸಾಕು. ಓಕೆನಾ. ಪುಟ್ಟದೆಲ್ಲ ಆಮೇಲೆ ಐರನ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್. ನೋಡಿ ಸೆಂಟರ್ ಹಿಂಗೆ ಪ್ಲಸ್ ಮಾರ್ಕ್ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ಇವಾಗ ನಾವು ಮಾರ್ಕಿಂಗ್ ಮಾಡ್ಬೇಕು. ಹೇಗಪ್ಪ ಮಾರ್ಕ್ ಮಾಡೋದು ಅಂದ್ರೆ, ಸೆಂಟರ್ ಪಾಯಿಂಟ್ ನ ಒಂದು ಡಾಟ್ ಇಟ್ಕೊಳ್ಳಿ. ಹೀಗೆ ಸೆಂಟರ್ ಇಂದ ನೀವು ಯಾವ ಕಡೆನಾದ್ರೂ ಹೋಗಿ ಎಲ್ ಶೇಪ್ ಅಲ್ಲಿ ಒಟ್ಟು 1/4 ಇಂಚ್ ದೂರದಲ್ಲಿ 2 ಲೈನ್ ಹಾಕೊಳ್ಳಿ. ಓಕೆ, 1/4 ಇಂಚ್ ದೂರದಲ್ಲಿ ಸೆಂಟರ್ ಪಾಯಿಂಟ್ ಇಂದ 1/4 ಇಂಚ್ ದೂರದಲ್ಲಿ 2 ಲೈನ್ ಹಾಕೊಳ್ಳಿ. ಮತ್ತೆ ಅದಕ್ಕೆ ಈ ಕಡೆ ಸೈಡ್ ಅಂದ್ರೆ ಎಲ್ ಶೇಪ್ ಅಲ್ಲಿ ಇರ್ಬೇಕು. ಇಲ್ಲೂ ಅಷ್ಟೇ, ಸೆಂಟರ್ ಇಂದ 1/4 ಇಂಚ್ ದೂರದಲ್ಲಿ 2 ಲೈನ್. ಏನಕ್ಕಪ್ಪ ಇದು ಅಂತ ಹೇಳಿದ್ರೆ, ಇಲ್ಲಿ ನಾನು ಡೋರಿನ ಇಡ್ತೀನಿ. ಓಕೆನಾ. ಸ್ಟಿಚ್ ಮಾಡ್ಲಿಕ್ಕೆ ಡೋರಿ ನೋಡಿ ಹೊಲ್ಕೊಂಡಿದೀನಿ ನಾನು. ಸ್ವಲ್ಪ ದಪ್ಪಗೆ ಹೊಲ್ದಿದ್ದೀನಿ, ಯಾಕಂದ್ರೆ ಆ ಡಿಸೈನಿಂಗ್ ಮ್ಯಾಚ್ ಆಗ್ಬೇಕು ಅಂತ ಹೇಳಿ. ಓಕೆನಾ. ಇವಾಗ ಹೇಗೆ ಇಡ್ತೀರಪ್ಪ ಅಂತ ಹೇಳಿದ್ರೆ, ಸೆಂಟರ್ ಇಂದ ಸ್ವಲ್ಪ ದೂರದಲ್ಲಿ 1/4 ಇಂಚ್ ದೂರದಲ್ಲೇ ನಾವು ಮಾರ್ಕ್ ಮಾಡಿದ್ವಿ, ಹೌದಾ. ಅಷ್ಟೇ ದೂರದಲ್ಲಿ 2ನ್ನ ಹೀಗಿಡಿ. ಕಾಣಿಸ್ತಾ ಇದೆಯಾ. ಓಕೆ, ನೆಕ್ಸ್ಟ್ ಇನ್ನೆರಡನ್ನ ಆ ಕಡೆ ಸೈಡ್ ಮಾರ್ಕ್ ಮಾಡಿದ್ವಿ ಅಲ್ವಾ. ಕಾಣಿಸ್ತಾ ಇದೆಯಾ ನೋಡಿ ಅಲ್ಲಿ, ಹೀಗೆ. ಕಷ್ಟ ಏನೂ ಇಲ್ಲ. ಸ್ವಲ್ಪ ಏನಾದ್ರೂ ಕಷ್ಟ ಅನ್ಸಿದ್ರೆ ಹೊಲಿಬೇಕಾದ್ರೆ ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ನೋಡಿ ವಿಡಿಯೋನ. ಓಕೆನಾ. ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಆಯ್ತಾ. ಸೊ ಹೀಗೆ ಈಗ ಹೊಲಿಯೋದು ಹೇಗೆ ಹೊಲಿಬೇಕು ನಾವು ಅಂತ ಹೇಳಿದ್ರೆ, ಎಲ್ ಶೇಪಲ್ಲಿ ಹೊಲಿಬೇಕು. ಅದು ಹೆಂಗೆ ಇಟ್ಟಿರ್ತೀವಿ ಅಲ್ವಾ. ನೋಡಿ ಈಗ ಇಲ್ಲಿಂದ ಪ್ಲೇಸ್ಮೆಂಟ್ ಮಾಡಿರೋದು ನೋಡ್ಕೊಳ್ಳಿ ಕ್ಲೀನಾಗಿ. ಸ್ವಲ್ಪ ಕಷ್ಟ ಅನ್ಸುತ್ತೆ ಇಡ್ಬೇಕಾದ್ರೆ, ನೀಟಾಗಿ ಪ್ಲೇಸ್ಮೆಂಟ್ ಹೊಲಿಬೇಕಾದ್ರೆ ಪ್ಲೇಸ್ಮೆಂಟ್ ಕರೆಕ್ಟ್ ಇರಲಿ. ನಾನು ನಿಮಗೆ ತೋರಿಸ್ತಿರೋದು ಈ ತರ. ಇವಾಗ ಎಲ್ ಶೇಪಲ್ಲಿ ಹೊಲಿಬೇಕು. ಓಕೆನಾ. ಹೊಲಿಯೋದು ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆನಾ. ಫಸ್ಟ್ ಸ್ಟ್ರೇಟ್ ಆಗಿ ಹೀಗೆ ಹೊಲಿರಿ ಫ್ರೆಂಡ್ಸ್.
ಆ ನಂತರ ಸೆಂಟರ್ ಪಾಯಿಂಟ್ ಬರುತ್ತಲ್ಲ, ಬರಕ್ಕಿಂತ ಮುಂಚೆ ನಾವು ಏನು 2 ಲೈನ್ ಹಾಕೊಂಡಿದ್ವಿ ಅಲ್ವಾ, ಆ ಲೈನಿಗೆ ಹೀಗೆ ಫಸ್ಟ್ನೇ ಡೋರಿ ಇಡಿ, ಹೊಲಿಗೆ ಹಾಕಿ ಅದ್ರ ಮೇಲೆ ಒಂದು 2-3 ಹೊಲಿಗೆ ಬರ್ಲಿ. ಓಕೆನಾ? ಇಲ್ಲ ಅಂತ ಹೇಳಿದ್ರೆ ನೋಡಿ ನಾನು ಲಾಕ್ ಮಾಡ್ತಾ ಇದೀನಿ, ಒಂದ್ 2-3 ಹೊಲಿಗೆನ ಹೊಲ್ಕೋತಾ ಇದೀನಿ. ಆ ನಂತರ ನೆಕ್ಸ್ಟ್ ಪಾಯಿಂಟ್ ಮೇಲೆ ಇನ್ನೊಂದು ಡೋರಿ ಬರ್ಲಿ, ಹಾಗೆ ಅದ್ರ ಪಕ್ಕದಲ್ಲೇ ಇಟ್ಕೊಳ್ಳಿ ಹಾಗೆ. ಓಕೆ, ಒಂದೊಂದು ಡೋರಿ ಸೈಜೇ ಬಂದು 1/4 ಇಂಚ್ ಇರುತ್ತೆ, ಸೊ ಹಾಗಾಗಿ ಪಕ್ಕನೇ ಬರುತ್ತೆ. ಈಗ ನೆಕ್ಸ್ಟ್ ಸೈಡ್, ಈ ಕಡೆ ಸೈಡ್ ಇತ್ತಲ್ವಾ ಎಲ್ ಶೇಪ್ ಅಲ್ಲಿ, ಮೇಲ್ಗಡೆಯಿಂದ ಎಲ್ ಶೇಪಿಗೆ ನಾನು ಮಾರ್ಕ್ ಮಾಡಿದ್ದು. ಸೊ ಅಲ್ಲಿ ಇವಾಗ ಹೀಗೆ ಇಟ್ಕೋಬೇಕು ನೋಡಿ, ನಾನು ಡೋರಿ ಇಟ್ಕೊಳ್ತಾ ಇರೋದು ನೋಡಿ. ಯಾಕಂದ್ರೆ ಉಲ್ಟಾ ಪುಲ್ಟಾ ಇಟ್ಕೊಂಡ್ರಿ ಅಂದ್ರೆ ತಿರ್ಗ್ಸಕ್ ಆಗಲ್ಲ ಆಮೇಲೆ. ಹೀಗೆ ಓಕೆನಾ? ಈ ತರ ಇಲ್ಲಿ ಇಟ್ಕೊಳ್ಳಿ ಹೀಗೆ. ನೆಕ್ಸ್ಟ್ ಫಸ್ಟ್ ಒಂದು ಡೋರಿ ಸ್ಟಿಚ್ ಮಾಡಿ, ಆ ನಂತರ ಇನ್ನೊಂದು ಡೋರಿ ಸ್ಟಿಚ್ ಮಾಡಿ ಅದ್ರ ಪಕ್ಕದಲ್ಲೇ ಇಟ್ಕೊಂಡು. ನೋಡಿ ಇಲ್ಲಿ ನಂದು ಇವಾಗ 2 ಕಂಪ್ಲೀಟ್ ಮಾಡಿದೀನಿ ಹೊಲ್ದಿ. ಈ ತರ ಕಾಣುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಇದು ಹಾಗೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಸೊ ಇನ್ನೊಂದು ಪೀಸ್ ತಗೊಂಡಿದ್ವಿ ಅಲ್ವಾ, ಅದ್ರ ಮೇಲೆ ಈಗ ಹೊಲ್ದಿದೀವಲ್ಲ ಅದ್ರ ಮೇಲೆ ಹೊಲ್ಕೋಬೇಕು. ಈಗ ಇದನ್ನ ಇನ್ನೊಂದ್ ಪೀಸ್ ಬಟ್ಟೆ ತಗೊಂಡು ಹೇಗಪ್ಪ ಹೊಲಿತೀರಾ ಅಂದ್ರೆ ತಿರ್ಗ್ಸ್ಕೊಂಬಿಡಿ. ತಿರ್ಗ್ಸ್ಕೊಂಡಾಗ ಏನಾಗತ್ತೆ, ನಮ್ಗೆ ನಾವು ಹೊಲ್ದಿರೋದು ಎಲ್ ಶೇಪ್ ಕಾಣುತ್ತೆ, ಹೌದಾ? ಅದ್ರ ಮೇಲೆ ಮತ್ತೊಂದು ಹೊಲಿಗೆ ಹಾಕಿ. ಓಕೆ, ಕೆಳಗಡೆ ಇವಾಗ ಹೊಸ ಬಟ್ಟೆ ಪೀಸ್ ತಗೊಂಡ್ವಲ್ಲ ಅದನ್ನಿರ್ಲಿ, ತಿರ್ಗ್ಸ್ಕೊಂಡ್ಬಿಟ್ಟು ಹೊಲಿಗೆ ಏನ್ ಹೊಲ್ದಿದೀವಿ ಅಲ್ವಾ ನಾವು ಎಲ್ ಶೇಪ್ ಅಲ್ಲಿ, ಹಾಗೆ ನೋಡಿ ಸೇಮ್ ಈ ತರ. ಈಗ ನೋಡ್ಕೊಳ್ಳಿ ಫ್ರೆಂಡ್ಸ್, ಮೇಲ್ಗಡೆಯಿಂದ ಫಸ್ಟ್ ಬಟ್ಟೆನ ಫೋಲ್ಡ್ ಮಾಡ್ಕೊಂಡ್ರ ಹೀಗೆ. ಓಕೆ, ಆ ಡೋರಿ 2 ಮೇಲ್ಗಡೆಗೆ ಆ ಕಡೆ ಜಾಯಿಂಟ್ ಮಾಡ್ಕೊಳ್ಳಿ. ಕೆಳಗಡೆ ಬಟ್ಟೆನೂ ಹಾಫ್ ಫೋಲ್ಡ್ ಮಾಡಿ, ಕೆಳಗಡೆ ಇತ್ತಲ್ಲ ಅದು ನೋಡಿ ಎಲ್ ಶೇಪ್ ಅಲ್ಲೇ ಬರ್ಬೇಕದ್ ಬರುತ್ತದು, ಯಾಕಂದ್ರೆ ಹೊಲ್ದಿರ್ತೀವಲ್ಲ ಹಾಗೆ. ಹೀಗೆ ಆಯ್ತಾ? ಮೇಲ್ಗಡೆ ಬಟ್ಟೆ ಇನ್ನೊಂದು ಫೋಲ್ಡ್ ಮಾಡಿ. ಕಾಣಿಸ್ತಿದೆ ಇಲ್ಲಿ ನೋಡಿ. ನಾನು ಇದನ್ನ ಐರನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ, ಸ್ವಲ್ಪ ಇವಾಗ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಮತ್ ಕೆಳಗಡೆ ಫೋಲ್ಡ್ ಇನ್ನೊಂದ್ಸರಿ. ಓಕೆನಾ? ನೋಡಿ ಫೋಲ್ಡಿಂಗ್ ಮಾಡೋದನ್ನ ಕ್ಲೀನಾಗಿ ನೋಡ್ಕೊಳ್ಳಿ ಈಗ. ಓಕೆ, ಈಸಿ ಇದೆ ಅಲ್ವಾ? ಐರನ್ ಮಾಡಿದಾಗ ಇದು ಚೆನ್ನಾಗಿ ಕಾಣುತ್ತೆ ನೋಡಿ. ಹೇಗ್ ಕಾಣುತ್ತೆ ಅಂತ ಹೇಳಿ ಇಟ್ಟು ತೋರಿಸ್ತೀನಿ ನಾನು ನಿಮ್ಗೆ. ಈ ತರ ಕಾಣುತ್ತೆ. ಓಕೆ ನೋಡಿ, ಇದೇನಪ್ಪ ಹೀಗಿದೆ ಅಂತ ಅನ್ಕೋತಿದ್ದೀರಾ? ಆ ಲೋಟಸ್ದು ಎಲೆ ತರ ಹಿಂಗ್ ಬರ್ಬೇಕಲ್ಲ, ಅದಕ್ಕೆ ನಾನು ಮಾಡಿರೋದು ಇದನ್ನ ನಾನು ನಿಮ್ಗೆ ಐರನ್ ಮಾಡ್ಕೊಂಡು ಕ್ಲೀನಾಗಿ ಹೇಗ್ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ಮತ್ತೆ ಹಾಗೆ ಇಲ್ಲಿ ಹೊಲಿಬೇಕು ನಾವು. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ? ನಾನು ಎಲ್ ಶೇಪ್ ಅಲ್ಲಿ 1/4 ಇಂಚಿಗೆ ಹೊಲ್ದಿದ್ದೀನಿ. ಮತ್ತೆ ಅನ್ವಾಂಟೆಡ್ ಏನಿದೆ ಥ್ರೆಡ್ ಅದನ್ನೆಲ್ಲ ಕಟ್ ಮಾಡ್ಕೊಂಡು ತೆಕ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಹೀಗೆ ಬೇಡವಾಗಿರೋದು ಎಕ್ಸಸ್ ಫ್ಯಾಬ್ರಿಕ್ ಇದ್ರೆ ಅದನ್ನ ಕಟ್ ಮಾಡಿ ತೆಗ್ಬಿಡಿ. ಆ ಎಲ್ ಶೇಪ್ ಅಲ್ಲಿ ಹೊರಗಡೆ 1/4 ಇಂಚ್ ದೂರದಲ್ಲಿ ಹೊಲ್ಕೋಬೇಕು. ನಾನು ಹೊಲ್ದಿದ್ದೀನಿ ಅದನ್ನ. ಈಗ ಫೈನಲ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ನಾವು 1/4 ಇಂಚ್ ಹೊಲ್ದಿದ್ವಿ ಅಲ್ಲ, ಆ ಹೊಲಿಗೆ ಅದನ್ನ ಇನ್ನೊಂದ್ ಸ್ವಲ್ಪ 1/2 ಇಂಚ್ ಅಷ್ಟೇನೆ ಪ್ಲೇಸ್ ಮಾಡ್ಕೊಳ್ಳಿ ಹೀಗೆ ಸೆಂಟರ್ಗೆ, ಆ ಡಿಸೈನ್ ಬರೋ ಹಾಗೆ. ಓಕೆ, ಈಸಿ ಇದೆ ಅಲ್ಲ ನೋಡಿ. ಈಗ ಹೊಲಿಯೋದ್ರ ಮೇಲೆ ಸ್ವಲ್ಪ ಏನಪ್ಪ ಈಸಿ ಅಂತ ಅನ್ಸ್ಲಿಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಗುಂಡ್ಪಿನ್ ಹಾಕೊಳಕ್ ಸ್ವಲ್ಪ ಕಷ್ಟ ಅನ್ಸ್ತು ನನ್ಗೆ, ಅದಕ್ಕೆ ಈ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಸ್ಕೆಚ್ ಪೆನ್ ಯೂಸ್ ಮಾಡ್ತಿದಾರಲ್ಲಪ್ಪ ಇವರು ಅಂತ ಅನ್ಕೊಂಡು ಅದು ಒಳಗಡೆ ಹೊರಟೋಗುತ್ತೆ. ಇಟ್ಬಿಟ್ಟು ಲೈನ್ ಹಾಕೊಳ್ಳಿ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ ಹೊಲಿಲಿಕ್ಕೆ. ಓಕೆನಾ? ಫಸ್ಟ್ ಈ ಆರೆಂಜ್ ಕಲರ್ದು ಏನಿದೆಯಲ್ಲ ಡಿಸೈನ್ದು, ಅದನ್ನ ಹೊಲ್ಕೊಂಬಿಡಿ ಹೀಗೆ ವಿ ಶೇಪ್ ಅಲ್ಲಿ. ಫಸ್ಟ್ ಅದನ್ನ ಸಣ್ಣ ಹೊಲಿಗೆನಲ್ಲಿ ಹೊಲಿರಿ ಆಯ್ತಾ, ದೊಡ್ಡ ಹೊಲಿಗೆ ಬೇಡ. ಮತ್ತೆ ಡಬಲ್ ಸ್ಟಿಚ್ ಬಂದ್ರೆ ಆಡಾಗಿ ಕಾಣುತ್ತೆ. ಸೊ ಹಾಗಾಗಿ ಒಂದೇ ಹೊಲಿಗೆನಲ್ಲಿ ಸಣ್ಣ ಹೊಲಿಗೆ ತಗೊಂಡು ನೋಡಿ ನಾನು ಇದು ಹೊಲ್ದಿದ್ದೀನಿ. ಈಗ ನಾವೆಲ್ಲ ಪಾಯಿಂಟೆಡ್ ಶೇಪ್ಸ್ ಇದೆಯಲ್ಲ, ಈ ತರ ನೋಡಿ ಲೋಟಸ್ ಎದುರು ಬರೋ ಹಾಗೆ ಕಾಣೋ ಹಾಗೆ ನಾನು ಅರೇಂಜ್ ಮಾಡ್ಕೋತಾ ಇದ್ದೀನಿ. ತುಂಬಾ ಟೈಟ್ ಆಗಿ ಬೇಡ, ಸ್ಟ್ರೇಟ್ ಆಗಿ ಲೈನ್ ಬರೋ ತರ ಅಲ್ಲ, ಕರ್ವ್ ಆಗಿ ಬರೋ ಹಾಗೆ ನೋಡಿ ನಾನು ಹೇಳ್ಕೊತಾ ಇದೀನಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಈ ತರ. ಸೊ ಹೀಗ್ ಮಾಡ್ಬಿಟ್ಟು ಎಲ್ಲೆಲ್ಲಿ ಮಾರ್ಕ್ ಮಾಡ್ಬೇಕು, ಪಿನ್ ಹಾಕೊಳಕ್ಕಂತೂ ಆಗಲ್ಲ ಅಲ್ಲಿ. ಸೊ ಹಾಗಾಗಿ ಸ್ಕೆಚ್ ಪೆನ್ ಅಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಈಸಿ ಆಗ್ಲಿ ಸ್ಟಿಚಿಂಗಿಗೆ ಅಂತ. ಹಿಂಗ್ ಕರ್ವ್ ಶೇಪ್ ಬರ್ಲಿ, ಎಳಿಬೇಡಿ ಈ ತರ. ಅರ್ಥ ಆಯ್ತಾ ಫ್ರೆಂಡ್ಸ್? ಕಾಣಿಸ್ತಿದ್ಯಾ? ಹಿಂಗ್ ಕರ್ವ್ ಆಗಿ ಬರಕಂದ್ರೆ ಲೂಸ್ ಬಿಡ್ಬೇಕು ನೀವು, ಅದನ್ನ ಟೈಟ್ ಆಗಿ ಎಳಿ ಕೊಡ್ದು ಹೀಗೆ. ವಾವ್, ಚೆನ್ನಾಗಿದೆ ಅಲ್ಲ? ಹೀಗೆ. ಸೊ ಆ ಪಾಯಿಂಟೆಡ್ ಶೇಪ್ ಅಲ್ಲಿ ನಾವ್ ಏನ್ ಸ್ಟಿಚ್ ಹಾಕಿರ್ತೀವಲ್ವಾ ಅದ್ರ ಮೇಲೆನೆ 2 ಹೊಲಿಗೆ ಬರ್ಲಿ. ಓಕೆ, ಇಲ್ಲ 2 ಹೊಲಿಗೆ ಆಡಾಗಿ ಕಾಣುತ್ತೆ ಅಂದ್ರೆ ಸ್ಮಾಲ್ ಹೊಲಿಗೆ ಹಾಕಿ. ನೋಡಿ ನಂದು ಸ್ಟಿಚ್ ಮಾಡಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಓಕೆ, ನಾನು ಇದೇ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಆರೆಂಜ್ ಅಲ್ಲಿ ನೆಕ್ ಕೂಡ ಫಿನಿಶ್ ಮಾಡೋಣ ಅನ್ಕೊಂಡಿದೀನಿ, ಥ್ರೆಡ್ ಪೈಪಿಂಗ್ ಟೈಪ್. ನಿಮಗೆ ತೋರಿಸ್ಬೇಕು ಅಂದ್ರೆ ನನಗೆ ರಿಕ್ವೆಸ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಐ ಹೋಪ್ ಇದು
ತುಂಬ ಚೆನ್ನಾಗಿದೆ ಅನಿಸ್ತಾ ಈಸಿಯಾಗಿ? ಹಾಗಿದ್ರೆ ಒಂದು ಲೈಕ್ ಅಂತೂ ಬೇಕಲ್ವಾ ಫ್ರೆಂಡ್ಸ್? ಲೈಕ್ ಮಾಡಿ, ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ಇದ್ದರೆ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಇದ್ರದ್ದೇ ಇನ್ನು ಫ್ರಂಟ್ ಪಾರ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್.